ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ತಮ್ನೇಲಲ್ಲೇ ನೋಡಿರ್ತೀರ ಎಲ್ಲರೂ, ಮಮ್ಮಿ ಡ್ಯಾಡಿ ಮತ್ತು ದೊಡ್ಡಪ್ಪ ದೊಡ್ಡಮ್ಮದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಇದೆ. ಸೊ ಅದಕ್ಕೆ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಈಗ ಹೊರಟಿದ್ದೀವಿ. ನಾನು ದೊಡ್ಡಮ್ಮ ಮನೆಗೆ ಕಡೆ ಹೋಗ್ತಾ ಇದ್ದೀವಿ. ಮಮ್ಮಿ ಡ್ಯಾಡಿ ಆ್ಯನಿವರ್ಸರಿ ಇದೆ ಅಂತ ಇವತ್ತು ನಮ್ಮ ದೊಡ್ಡಪ್ಪ ದೊಡ್ಡಮ್ಮದು ಇವತ್ತೇ ಆ್ಯನಿವರ್ಸರಿ ಇರೋದು. ಸೊ ಇಬ್ಬರದ್ದು ಒಟ್ಟಿಗೆ ಆಗಿರೋದ್ರಿಂದ ಯಾವಾಗಲೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತೀವಿ. ದಿಹಾನ್ ಸ್ಕೂಲ್ ಹೋಗಿದ್ದಾನೆ, ಅವನು ಅವರಪ್ಪ ಕರ್ಕೊಂಡ್ಬಂದು ಅವ್ರ ಅಜ್ಜಿ ಜೊತೆ ನಾನು ಅದೇ ಇವತ್ತು ಮುಗಿಸ್ಕೊಂಡು ಮಾರ್ನಿಂಗೆ ಬಿಡೋಣ ಅಂತ ಒನ್ ಡೇ ಸ್ಟೇ ಪ್ಲ್ಯಾನ್ ಇದೆ. ತಿರ್ಗಾ ಸ್ಕೂಲ್ ರಜೆ ಆಗುತ್ತೆ ಅಂತ ಲಾಸ್ಟ್ ವೀಕ್ನು ಒನ್ ಡೇ ರಜೆ ಆಗಿದೆ. ಇವಾಗ ಅದಕ್ಕೆ ನಾನು ಇವಾಗೆಲ್ಲ ಟಿಫನೆಲ್ಲ ಮುಗಿಸ್ಕೊಂಡು ಬೆಳಗ್ಗೆನೇ ಹೊರಡೋದ್ರಿಂದ ಸ್ವಲ್ಪ ಕೆಲಸ ಅದು ಇದು ಎಲ್ಲ ಇರುತ್ತೆ, ವಾಯ್ಸು ಡಿಸ್ಟರ್ಬೆನ್ಸು. ತಿರ್ಗಾ ಅಲ್ಲೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾನು ಬೆಳಗ್ಗೆ 9:30 10 ಗಂಟೆ ಅಷ್ಟೊತ್ತಿಗೆ ಬಿಟ್ಟೆ. ತುಂಬಾ ಟ್ರಾಫಿಕ್ ಇತ್ತು. ನಾನಲ್ಲಿ ರೀಚ್ ಆಗೋಷ್ಟೊತ್ತಿಗೆ 11:30 ಆಗಿತ್ತು. 1.5 hour ಆಗುತ್ತೆ. ದಾರಿಯಲ್ಲಿ ನಕ್ಷಿತನೂ ಅಷ್ಟೇ ಮಲ್ಕೊಂಡಿದ್ದ ಅವನು. ಹಾಗಾಗಿ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು, ಇಲ್ಲ ಅಂತಂದರೆ ಹಿಡಿಯೋಕ್ಕಾಗಲ್ಲ, ಕಷ್ಟ. ಮಮ್ಮಿನೂ ಬೆಳಗ್ಗೆನೇ ಹೋಗಿದ್ರು. ಹಲೋ ಮಾಡು. ನಕ್ಷಿತ ಅಂದರೆ ಹ್ಯಾಪಿ ಆ್ಯನಿವರ್ಸರಿ ದೊಡ್ಡಮ್ಮ. ಥ್ಯಾಂಕ್ ಯು. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು ಬೇಬಿ. ಹಲೋ. ಹಾಯ್ ಪಾಪು. ಆಯ್ತಾ ಟ್ರಿಪ್ಪು? ಇವತ್ತು ನಾಟಿ ಕೋಳಿ ಬಸ್ಸಾರು, ಆಮೇಲೆ ಮಟನ್ ಸಾರು, ಬಿರಿಯಾನಿ, ಕಬಾಬ್ ಎಲ್ಲ ಇವಾಗ ಎಲ್ಲ ಮಿಕ್ಸ್ ಆಗಿದೆ. ರಾತ್ರಿಗೆ ಬಿರಿಯಾನಿ ಮತ್ತೆ ಕಬಾಬ್. ನೀವೇನು ಮಾಡಿದ್ರಿ ದೊಡ್ಡಮ್ಮ? ನೀವೇನು ಮಾಡಿದ್ರಿ? ನಾವೇನು ಮಾಡಿಲ್ಲ ಬೇಬಿ. ಇದು ಇದು ಚಿತ್ರಾನ್ನ ಬೆಳಿಗ್ಗೆ ಹೋಗಿದ್ರಲ್ಲ, ಇದು ಮಧ್ಯಾಹ್ನ ಊಟಕ್ಕೆ ನಾಟಿ ಕೋಳಿ ಬಸ್ಸಾರು. ನಾಟಿ ಕೋಳಿಯಲ್ಲೇ ಸ್ವಲ್ಪ ಫ್ರೈ ಮಾಡಿದರು. ಕಬಾಬ್ಗೂ ಎಲ್ಲ ಕಲಸಿಟ್ಟಿದ್ರು. 2 ಥರ ಫ್ರೈ ಮಾಡಿದರು ನಾಟಿ ಕೋಳಿಯಲ್ಲಿ. ಕಬಾಬು ಸಾಯಂಕಾಲಕ್ಕೆ ಅಂತ ಕಬಾಬು ಮತ್ತು ಬಿರಿಯಾನಿ. ಮೊಟ್ಟೆನೂ ಅಷ್ಟೇ, ಅದನ್ನು ಬೇಯಿಸಿಟ್ಟಿದ್ರು. ನಾಟಿ ಕೋಳಿ ಬಸ್ಸಾರು ಥರ ಮಾಡಿದರು, ಚೆನ್ನಾಗಿತ್ತು. ಮತ್ತು ಮಟನ್ ಸಾರು ಇಷ್ಟೆಲ್ಲ ಇತ್ತು. ಇವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಧ್ಯಾಹ್ನ ಊಟ ಮಾಡ್ತಾಯಿದ್ದೀವಿ. ಇನ್ನೂ ಆಶಾಕ ಇನ್ನೂ ಬಂದಿರಲಿಲ್ಲ, ಇವಾಗ ಬಂದರು. ಹಾಯ್ ಆಶಾಕ, ನೀನೇ ನಮ್ಗಿಂತ ಲೇಟು, ನಮ್ಗಿಂತ ದೂರ. ಊಟ ಎಲ್ಲ ಆದಮೇಲೆ ನಿಂಬೆಹಣ್ಣು ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ತಾಯಿತ್ತು. ಸ್ವಲ್ಪ ಡೈಜೆಷನ್ ಥರ ನಾನ್ ವೆಜ್ ಎಲ್ಲ ತಿಂದಾದಮೇಲೆ ಅದಕ್ಕೆ ಮಾಡ್ತಾಯಿದ್ದೆ ನಾನು. ಕಾವ್ಯ ಬರೋದು ಮಾಡ್ತಾ ಇದೀನಿ ಒಂದು. ದುಡ್ಡಿಸ್ಕೊಂಡೋಗಿ ಏನ್ ಬೇಕೋ ಆರ್ಡರ್ ಮಾಡ್ಕೊಂಡು ಪಂಜನಿ. ಆಯ್ತಾ ಸ್ಕೂಲು? ಚೆನ್ನಾಗಿದೆಯಾ ಹೊಸ ಸ್ಕೂಲ್? ಚೆನ್ನಾಗಿದೆಯಾ ನಿನ್ನ ಸ್ಕೂಲು? ಆನಿ ಹೊಸ ಹೇರ್ ಕಟ್. ನಾವು ಒಬ್ಬರು ಅಡುಗೆ ಮನೆಗೆ ಹೋದರೆ ಎಲ್ಲರೂ ಒಟ್ಟಿಗೆ ಹೋಗಿರ್ತೀವಿ. ಒಟ್ಟಿಗೆ ಅಂದರೆ ರೂಮ್ಗೆ ಹೋಗ್ಬೇಕು ಅಂದರೆ ಎಲ್ಲ ಒಟ್ಟಿಗೆ ಹಿಂದೆ ಲೈನಕ್ಕೂ ಹಂಗೆ ಹೋಗ್ತಾ ಇರ್ತೀವಿ. ಅದನ್ನು ಹಂಗೆ ಒಂದು ವೀಡಿಯೋ ಮಾಡಿದೆ. ಎಲ್ಲರೂ ಎಲ್ಲಿರ್ತಾರೋ ಒಟ್ಟಿನಲ್ಲಿ ಅಲ್ಲಿರ್ತೀವಿ, ಒಬ್ಬೊಬ್ಬರು ಒಂದೊಂದು ಕಡೆ ಆ ಥರ ಎಲ್ಲ ಇರಲ್ಲ. ಇವಾಗ ಇದು ಸೀರೆ ಪಂಜನಿಗೆ, ಬ್ಲೌಸು ನೀನು ಡ್ರೆಸ್ ಹೊಲ್ಸೋದಕ್ಕೆ ಲಂಗ ದವಣಿನೂ ಎಲ್ಲ ಆ ಥರ ಫುಲ್ಲು ಡಿಸ್ಕಷನ್ ಇದು ಮಾಡ್ತಾ ಇದ್ದಾರೆ. ಅವ್ರ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ, ಆಶಕ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ. ಅದನ್ನ ಆಶಕ ಅವರು ಹೇಳಿರೋದು ರಿಲೇಟಿವ್ಸ್ಗೆ. ನಾವೇ ಇಂಗ್ಲಿಷ್ ಹಿಂಗ್ ಬರುತ್ತೆ. ಅವ್ರ ಮನೆ ಪೂಜೆಗೆ ಪಂಜನಿಗೆ ಹೊಲ್ಸೋದಕ್ಕೆ ಅವರು ಏನದು ಪಿಂಕ್ ಬಾಡಿ ಎಲ್ಲ ಸಜೆಷನ್ ತಗೊಂತಾ ಇದ್ದಾರೆ ಎಲ್ಲಾರ್ದು.
ಹಾಯ್ ತ್ರಿತಾ ಪುಟ್ಟು ಪಾಪು ಮಧ್ಯಾಹ್ನ ಇದೆಲ್ಲ ಪ್ರಿಪ್ರೇಷನು ಅದು ಇದು ಎಲ್ಲ ಆದಮೇಲೆ ಅಡುಗೆದೆಲ್ಲ ಮುಗ್ದಿತ್ತು. ಸಾಯಂಕಾಲ ಟೀ ಎಲ್ಲ ಆದಮೇಲೆ ಸ್ವಲ್ಪ ಡೆಕೋರೇಷನ್ಸ್ ಎಲ್ಲ ಮಾಡ್ಕೊಳ್ಳೋಣ. ಬಲೂನ್ಸ್ ಎಲ್ಲ ನಾವೇ ಮಾಮೂಲಿ ಮನೇಲೇ ಡೆಕೋರೇಷನ್ಸ್ ಎಲ್ಲ ಮಾಡ್ಕೊಳ್ಳೋಣ. ಎಲ್ಲ ರೂಮಲ್ಲೇ ಕುತ್ಕೊಂಡು ಹಂಗೆ ಮಾತಾಡಿಕೊಂಡು ಬನ್ನು ಟೀ ಕಾಫಿ ಅದೆಲ್ಲ ಕುಡ್ಕೊಂಡು ಕುತ್ಕೊಂಡಿದ್ವಿ. ನೆಕ್ಸ್ಟ್ ಹಾಗೇ ಇಲ್ಲೇ ಬಲೂನ್ ಪಂಪ್ ಮಾಡೋದು ಅದೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಜಸ್ಟ್ ಈ ಫಾಯಿಲ್ ಬಲೂನ್ ಹ್ಯಾಪಿ ಆ್ಯನಿವರ್ಸರಿ ಅಂತ ಏನಿದೆ ಆ ಥರ, ಮತ್ತು 2 ಬಲೂನು 1-2 ಪ್ಯಾಕೆಟ್ಸ್ ಬಲೂನ್ ತೊಗೊಂಡಿದ್ವಿ. ಅದರಲ್ಲಿ ಯಾವ ಥರ ಆರ್ಚ್ ಥರ ಆಗುತ್ತೆ ಸಿಂಪಲ್ ಡೆಕೋರೇಷನ್ ಮಾಡೋಣ ಅಂತ ಎಲ್ಲ ಮಕ್ಕಳು ನಾವು ಎಲ್ಲ ಸೇರಿಕೊಂಡು ಮಾಡ್ತಾಯಿದ್ದೀವಿ. ಪಂಜನಿ ಪಾವನಿ ಎಲ್ಲ ಬಲೂನ್ ಪಂಪ್ ಮಾಡೋದೆಲ್ಲ ಹೆಲ್ಪ್ ಮಾಡ್ತಾಯಿದ್ರು. ತಂಗಿ ಸುಧಾಕ ಅವರೆಲ್ಲ ಬಲೂನ್ ಟೈ ಮಾಡೋದು. ನಾನು ಅದು ಬಲೂನ್ದೆಲ್ಲ ಇದು ಮಾಡಬೇಕಲ್ಲ, ಅದು 4 ಬಲೂನ್ಸ್ ಎಲ್ಲ ಪೇರ್ ಮಾಡಿಕೊಂಡು ಅದೆಲ್ಲ ಮಾಡ್ಕೊಳ್ಳೋಣ ಅಂತ ಎಲ್ಲಿ ಮಾಡೋದೇನು ಅಂತ ಹಾಗೆ ಡಿಸ್ಕಸ್ ಮಾಡಿಕೊಂಡು ದೊಡ್ಡಮ್ಮ ಮಮ್ಮಿ ಎಲ್ಲ ಅವರು ರೆಡಿ ಆಗ್ತಾಯಿದ್ರು. ಯಾವಾಗಲೂ ಆಶಾಕನೇ ಜಡೆ ಹಾಕದಾ? ಅಲ್ಲ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟು ಜಡೆ ಅಂತ ಬಲೂನ್ಸ್ ಎಲ್ಲ ಈ ಥರ ಪೇರ್ ಮಾಡಿಕೊಂಡು ಪಿಂಕ್ ಮತ್ತು ಸಿಲ್ವರ್ ಬಲೂನ್ಸಲ್ಲಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅದನ್ನು ಇವಾಗ ಟೈ ಮಾಡಬೇಕಲ್ಲ ಆರ್ಚ್ ಮಾಡೋದಕ್ಕೆ. ಮತ್ತು ಇದು ಎಲ್ಲ ಹ್ಯಾಪಿ ಆ್ಯನಿವರ್ಸರಿ ಅನ್ನೋದು ಫಾಯಿಲ್ ಬಲೂನ್ ಮಾಡಿದೆ. ಅದು ಪಂಜನಿ ಹೆಲ್ಪ್ ಮಾಡ್ತಾಯಿದ್ಲು ಪಂಪ್ ಮಾಡೋದಕ್ಕೆ. ಮತ್ತು ಇದು ಕಟ್ಟೋದಕ್ಕೂ ಅಷ್ಟೇ ನಮ್ಮ ಅಣ್ಣ ಹೆಲ್ಪ್ ತೊಗೊಂಡು ಇವಾಗ ಚೇರ್ ಮೇಲೆ ಹತ್ತಿ ಮೇಲೆ ಕಟ್ಟಬೇಕಾಗಿತ್ತು. ಸೊ ಯಾವ ಥರ ಮಾಡೋಣ ಅಂತೆಲ್ಲ ಹಾಕೋತಾ ಇದ್ವಿ. ಮತ್ತು ಮಕ್ಕಳನ್ನೇ ಇಟ್ಕೊಂಡು ಮಾಡೋದು ಅದೊಂಥರ ಟಾಸ್ಕ್. ಎಷ್ಟು ಸೆಮಿ ಆರ್ಚ್ ಬರುತ್ತೋ ಅದು ಮಾಡೋಣ. ಇನ್ನು ಮಿಕ್ಕಿದ ಹ್ಯಾಪಿ ಆ್ಯನಿವರ್ಸರಿ ಅಂತ ಅದು ಬಲೂನ್ಸೇ ಬರುತ್ತಲ್ವ ಸಾಕು ಅಂದ್ಕೊಂಡು ಅಣ್ಣ ಅದೆಲ್ಲ ರೆಡಿ ಮಾಡ್ಕೋತಾಯಿದ್ರು. ಆಟ ಆಡ್ತಾ ಇದ್ದೀರಾ? ನಮ್ಮ ಡ್ಯಾಡಿನೂ ಆಫೀಸಿಂದ ಬಂದರು. ನಮ್ಮ ಡ್ಯಾಡಿ ನೋಡಿದ ತಕ್ಷಣ ಇಬ್ಬರೂ, ನಕ್ಷಿತು ಅಷ್ಟೇ, ನನ್ನ ತಂಗಿ ಪಾಪುನೂ ಅಷ್ಟೇ, ಇಬ್ಬರೂ ಬರೋಕ್ಕೆ ರೆಡಿ ಇರಲಿಲ್ಲ. ಫುಲ್ಲು ಇಬ್ಬರೂ ಡ್ಯಾಡಿ ನೋಡಿಬಿಟ್ಟು ಫುಲ್ ಹತ್ಬಿಟ್ಟಿದ್ರು ಮೇಲೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಕುಕ್ಕಿಂಗ್ ಹರೀಶನಾ? ನೀವಿದ್ರೆ ಯಾರು ಜಾಸ್ತಿ ಕೋಪ ಮಾಡ್ಕೊಳ್ಳೋದು? ಯಾರು ಜಾಸ್ತಿ ಫನ್ನಿ? ಯಾರು? ನಿಮ್ಮಿಬ್ರಲ್ಲಿ ಯಾರು ಜಾಸ್ತಿ ಕೋಪ ಮಾಡ್ಕೊತಾರೆ? ಯಾರು ಜಾಸ್ತಿ ಕಾಮಿಡಿ ಮಾಡ್ತಾರೆ? ನೀವೇ. ಹೂ ಕುಕ್ಸ್ ಬೆಟರ್? ನಾನ್ ವೆಜ್ಜಲ್ಲಿ. ವೆಜ್ಜಲ್ಲಿ ನೀವು ಅಗ್ರಿನಾ? ಹಾಂ, ಹೌದಾ? ಹಾಂ, ಕೆಲವೊಂದು ನೀನೇ ಹೇಳ್ಕೊಡ್ತಾ ಇದೆಯಾ? ಇದೆಲ್ಲ ನಿಂದು ಓನ್ ರೆಸಿಪಿನಾ? ಹಾಂ, ಜಸ್ಟ್ ಬೇರೆ ಬೇರೆ ಥರ ಟ್ರೈ ಮಾಡ್ತಾ ಇರೋದು ಇಲ್ಲ ನೋಡಿ ಮಾಡೋದಂತ? ಇವತ್ತು ಮಾಡ್ತಾ ಇರೋದು ಏನು ಬಿರಿಯಾನಿ? ದೊನ್ನೆ ಬಿರಿಯಾನಿ. ಸೊ ಎಲ್ಲ ನಾಟಿ ಸ್ಟೈಲ್ ಮಿಕ್ಸ್ ಬಿರಿಯಾನಿ. ಮಜ್ಜಿಗೆಯಲ್ಲಿ ನೆನೆಸಿದ್ರೆ ಜ್ಯೂಸಿ ಫ್ಲೇವರ್ ಇರುತ್ತೆ. ಮಜ್ಜಿಗೆಯಲ್ಲಿ ಒಂದು ಸ್ವಲ್ಪ ಮೈ ಹ್ಯಾಂಡ್ಸ್ ಆರ್ ನಾಟ್ ಫ್ರೀ. ಒಂದು ಸೆಕೆಂಡ್. ಮಕ್ಕಳೆಲ್ಲ ಮಲ್ಕೊಳ್ತಾರಲ್ಲ. ಹೆಂಗಿದೆ ಕಬಾಬ್ ಟೇಸ್ಟ್? ನೋಡಿ, ಇಷ್ಟ ಆಯ್ತಂತೆ. ಫೋಟೋ ಸೆಷನ್
ಹೆಣ್ಣೊಂದು ಉಲ್ಟಾ ಹಾಕ್ಬಿಟ್ಟಿದ್ಯಾ ಪಂಜಿನಿ ಹೆಣ್ಣೊಂದು ಉಲ್ಟಾ ಹಾಕ್ಬಿಟ್ಟಿದೆ ಈ ಹೆಣ್ಣು ಸೆಕೆಂಡು ಹೌದಾ ಹಂಗ ಏನು ಬರೆಯೋದು ನೀನು ಇದು ಕೇಕ್ ಎಷ್ಟು ಚೆನ್ನಾಗಿದೆ ಅಲ್ಲ ಕೇಕ್ ಇವಾಗ ಇವ್ರು 4 ಜನನು ರೆಡಿ ಆಗಿದ್ದಾರೆ ಕೇಕ್ ಕಟ್ ಮಾಡೋದಕ್ಕೆ ಅಂತ ಮಮ್ಮಿ ಡ್ಯಾಡಿದು 29 ಇಯರ್ಸ್ ಕಂಪ್ಲೀಟ್ ಆಯಿತು ದೊಡ್ಡಪ್ಪ ದೊಡ್ಡಮ್ಮದು 35 ಇಯರ್ಸ್ದು ಆ್ಯನಿವರ್ಸರಿ ಸೊ ಯಾವಾಗಲೂ ನಾವು ಒಟ್ಟಿಗೆ ಸೆಲೆಬ್ರೇಟ್ ಮಾಡೋದು ಪ್ರತಿ ವರ್ಷವೂ ಅಷ್ಟೇ ಇಲ್ಲೇ ಬಂದು ಕೇಕ್ ಕಟ್ಟಿಂಗ್ ಆಗಿರ್ಬೋದು ಆ್ಯನಿವರ್ಸರಿ ಸೆಲೆಬ್ರೇಷನ್ಸ್ ಎಲ್ಲ ಇಲ್ಲೇ ಆಗುತ್ತೆ ಬೆಳಗ್ಗೆನೇ ದೊಡ್ಡಪ್ಪ ದೊಡ್ಡಮ್ಮ ಅವರು ಎಲ್ಲನೂ ಪೂಜೆಗೆ ಕೊಟ್ಟಿದ್ರು ಅಭಿಷೇಕಕ್ಕೆ ಅದೆಲ್ಲನೂ ದೇವಸ್ಥಾನದಲ್ಲಿ ಅದೆಲ್ಲನೂ ಬೆಳಗ್ಗೆ ಇತ್ತು ಅಂದರೆ ತುಂಬ ಅರ್ಲಿ ಮಾರ್ನಿಂಗೇ ಇತ್ತು ನಾವೆಲ್ಲ ಬರೋ ಅಷ್ಟೊತ್ತಿಗೆ ಲೇಟ್ ಆಯಿತು ಸೊ ಅವರೆಲ್ಲ ಅಷ್ಟೊತ್ತಿಗೆ ಹೋಗ್ಬಿಟ್ಟು ಬಂದಿದ್ದರು ಇವಾಗ ಈವ್ನಿಂಗ್ ಇವಾಗ ಅಡುಗೆ ಬಿರಿಯಾನಿ ಮತ್ತು ಕಬಾಬ್ ಎಲ್ಲ ಮಾಡಿದಾರಲ್ಲ ಇವಾಗ ಕೇಕ್ ಕಟ್ಟಿಂಗ್ ಅಷ್ಟೇ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಬಿಟ್ಟು ಎಲ್ಲ ಹಾಗೆ ಊಟ ಕೂತ್ಕೊಂಡು ಊಟ ಮಾಡೋಣ ಅಂತ ಕೇಕ್ ಕಟ್ಟಿಂಗ್ ಮಾಡೋಷ್ಟೊತ್ತಿಗೆ ಆಲ್ರೆಡಿ 8:30 8:45 ಆಗಿತ್ತು ಎಲ್ಲ ಊಟದ ಟೈಮೇ ಆಗಿತ್ತು ಸೊ ಇದೊಂದು ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು ನಮ್ಮ ಫ್ಯಾಮಿಲಿಯಲ್ಲಿ ಈ ಥರ ಎಲ್ಲ ಸೇರಿಕೊಂಡು ಅಂದರೆ ಇನ್ನೊಂದು ಆ್ಯನಿವರ್ಸರಿಗೆ ಹೆಣ್ಮಕ್ಳು ನಾವು ಆ ಥರ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಜೊತೆ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಅದೊಂಥರ ಬ್ಲೆಸ್ಸಿಂಗ್ ಮತ್ತು ಫ್ಯಾಮಿಲಿಯಲ್ಲಿ ಈ ಥರ ಎಲ್ಲ ಇದ್ದಾಗ ಸೆಲೆಬ್ರೇಟ್ ಮಾಡಿದಾಗ ನಮಗೂ ಒಂದು ಖುಷಿ ಇರುತ್ತೆ ಅವ್ರ ಆ್ಯನಿವರ್ಸರಿ ನಾವು ಸೆಲೆಬ್ರೇಟ್ ಮಾಡೋದು ಸೊ ಇವಾಗ ಮಕ್ಕಳು ಇವಾಗ ಇವ್ರ ಫೋಟೋ ಸೆಷನ್ ಆಯಿತು ಇವಾಗ ಮೊಮ್ಮಕ್ಕಳನ್ನ ಎಲ್ಲ ನೆನೆಸ್ಬಿಟ್ಟು ಫೋಟೋ ಸೆಷನ್ ಮನ್ವಿತ್ ಮತ್ತು ದಿಹಾನ್ ಮಿಸ್ಸಿಂಗ್ ಇದರಲ್ಲಿ ಮನ್ವಿತ್ ಅಷ್ಟೇ ಅವನು ಊರಿಗೆ ಹೋಗಿದ್ದ ಮತ್ತು ದಿಹಾನ್ ಅವ್ನ ಸ್ಕೂಲ್ ಇತ್ತು ಅಂತ ಅವನ್ನ ಕರ್ಕೊಂಡು ಬಂದಿರಲಿಲ್ಲ ಅವನು ಅಲ್ಲೇ ಇದ್ದ ಅತ್ತೆ ಜೊತೆ ಅಲ್ಲೇ ಇದ್ದ ಅವನು ಒಂದೊಂದು ಸತಿ ಮಕ್ಕಳನ್ನೆಲ್ಲ ನಿಲ್ಲಿಸಿ ಫೋಟೋ ಹಿಡಿಯೋದು ಒಂಥರ ಟಾಸ್ಕ್ ಒಬ್ಬರು ಈ ಕಡೆ ಹೋದ್ರೆ ಒಬ್ರು ಆ ಕಡೆ ಹೋಗ್ತಾ ಇರ್ತಾರೆ ಆ ಥರ ಬಟ್ ಇದೊಂಥರ ಪಿಕ್ಚರ್ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಬೇಗ ಎಲ್ಲ ನಿಂತ್ಕೊಂಡು ಸೆಟಲ್ ಆದರೂ ಎಲ್ಲ ಒಂದು ಕಡೆ ನೋಡಿದ್ರೆ ಒಂದು ಸ್ವಲ್ಪ ಬೇಗನೂ ಫೋಟೋ ಎಲ್ಲ ಆಗುತ್ತೆ ಫೋಟೋ ಹಿಡಿಯೋದು ಅಂತಂದರೆ ಸುಧಾಕ ಮತ್ತು ನನ್ನ ತಂಗಿನೇ ಅವರಿಬ್ಬರೇ ಯಾವಾಗಲೂ ಫೋಟೋ ಆಗಿರ್ಬೋದು ಅದೆಲ್ಲ ಮಾಡ್ಕೊಳ್ಳೋದು ಇವಾಗ ನಾವು ನಮ್ಮ ಅದಕ್ಕೆ ಈ ಕಡೆ ಎಲ್ಲ ಒಂದೊಂದು ಕಾಮಿಡಿ ಇದ್ದೇ ಇರುತ್ತೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ತಾ ಇರಬೇಕಾದ್ರೆ ಅದು ಇದು ನಕ್ಕೊಂಡು ಕಾಮಿಡಿ ಮಾಡಿಕೊಂಡು ಫುಲ್ ನಗ್ತಾನೇ ಇದ್ವಿ ನಾವು ಇದು ನಾವೆಲ್ಲರೂ ನಿಂತ್ಕೊಂಡು ಇವಾಗ ಒಂದು ಫ್ಯಾಮಿಲಿ ಫೋಟೋ ಥರ ಇಟ್ಕೊಳ್ಳೋಣ ಅಂತ ಮತ್ತು ರಾತ್ರಿನೂ ಅಷ್ಟೇ ಎಲ್ಲ ಊಟ ಮಾಡಿ ನನ್ನ ತಂಗಿ ಅವರೂ ಹೊರಡ್ತಾಯಿದ್ರು ತಂಗಿ ಮತ್ತು ನಮ್ಮ ಡ್ಯಾಡಿ ಇಬ್ಬರು ಹೊರಟರು ನಾವು ಅಲ್ಲೇ ಸ್ಟೇ ಆಗಿ ಫುಲ್ ನೈಟ್ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಸ್ಟೇ ಆಗಿಬಿಟ್ಟು ಬರೋಣ ಅಂತ ನಾನು ಮಮ್ಮಿ ಅಲ್ಲೇ ಸ್ಟೇ ಆಗಿದ್ವಿ ಬಿರಿಯಾನಿ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ಎಸ್ಪೆಷಲಿ ಇಷ್ಟ ಆಯಿತು ಟೇಸ್ಟ್ ವೈಸ್ ಎಲ್ಲ ಮೈಲ್ಡಾಗಿ ಎಲ್ಲ ಚೆನ್ನಾಗಿತ್ತು ರಾತ್ರಿ ನಾವು ಕಸಿನ್ಸ್ ಎಲ್ಲ ಸೇರ್ಕೊಂಡ್ವಿ ಅಂತ ಅಂದರೆ ಈ ಸ್ಲೀಪ್ಲೆಸ್ ನೈಟ್ಸ್ ಇದ್ದೇ ಇರುತ್ತೆ ಎಷ್ಟು ಮಾತಾಡ್ತಾ ಇರ್ತೀವಿ ನಾವು ಮಲಗೋಷ್ಟೊತ್ತಿಗೆ 3 ಗಂಟೆ ಆಗಿತ್ತು ಮಕ್ಕಳನ್ನೆಲ್ಲ ಮಲಗಿಸಿ ನಾವು ಎಲ್ಲ ಮಾತಾಡಿಕೊಂಡು ಮಲಗೋಷ್ಟೊತ್ತಿಗೆ ಅಷ್ಟೊತ್ತಿಗೆ ಐಸ್ ಕ್ರೀಮ್ ಎಲ್ಲ ಆರ್ಡರ್ ಮಾಡಿ ಫಸ್ಟೇ ಇಟ್ಕೊಂಡಿದ್ವಿ ಐಸ್ ಕ್ರೀಮ್ ತಿನ್ನೋಣ ಅಂತ ಕಾಫಿ ಟೀ ಬದಲು ಐಸ್ ಕ್ರೀಮ್ ತಿನ್ನೋಣ ಅಂತ ಇದು ಬೆಳಗ್ಗೆನೇ ವ್ಲಾಗ್ ತಿರ್ಗಾ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಷ್ಟೆಲ್ಲ ರಾತ್ರಿ ಮಾತಾಡಿದ್ರು ತಿರ್ಗಾ ಬೆಳಗ್ಗೆ 7:30 ಅಷ್ಟೊತ್ತು ತಿರ್ಗಾ ಮಾತಾಡ್ತಾಯಿದ್ವಿ ನಾನು ಬೇಗ ಬಿಡೋಣ ಅಂತ ಅಂದ್ಕೊಂಡಿದ್ದಕ್ಕೋಸ್ಕರ ಸಿರಿನೂ ನನ್ನ ಜೊತೆ ಹಾಲಿಡೇಸಿಗೆ ಬರ್ತಾಯಿದ್ಲು ಅವಳಿಗೆ ಈಗ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ ಸೊ ಅದಕ್ಕೆ ಇವಾಗ ಹೊರಡ್ತಾ ಇದ್ದೀವಿ ಹಂಗೆ ನನ್ನ ತಂಗಿ ಮನೆಗೆ ಹೋಗಿ ಅಂಕಲ್ನ ಆಂಟಿನೆಲ್ಲ ಮಾತಾಡಿಸ್ಕೊಂಡು ಬರೋಣ ಅಂತ ಅಲ್ಲಿಂದ ಹಂಗೆ ಹೊರಡೋಣ ಅಂತ